ಚೆಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡುಗೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಶಸ್ತಿ ವಿಜೇತ ಪತ್ರಕರ್ತ ಅಶ್ರಫ್ ಚೆಯ್ಯಂಡಾಣೆ, ನಿವೃತ್ತ ಕಿರಿಯ ಆರೋಗ್ಯಾಧಿಕಾರಿ ಕನಕಾವತಿ, 12 ವರ್ಷಗಳ ಕಾಲ ಎಸ್ಟಿಎಂಸಿ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ ರತ್ನ ಹಾಗೂ ವರ್ಗಾವಣೆಗೊಂಡ ಅತಿಥಿ ಶಿಕ್ಷಕಿ ಸತ್ಯಮ್ಮ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಶ್ರಫ್, ತಾವು ಓದಿದ ಶಾಲೆಯಲ್ಲೇ ಸನ್ಮಾನ ದೊರೆತಿರುವುದು ಜೀವನದ ಮರೆಯಲಾಗದ ಕ್ಷಣ ಎಂದು ಹೇಳಿದರು. ನಿವೃತ್ತ ಆರೋಗ್ಯಾಧಿಕಾರಿ ಕನಕಾವತಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ಸತ್ಯಮ್ಮ ಹಾಗೂ ರತ್ನ ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅವ್ರು ಕಲಿಸ್ತಾರೆ ಅಂತ ನಾವು ಸುಮ್ಮನೆ ಇರೋದಕ್ಕಿಂತ ನಿಮ್ಗೆ ಏನು ಅರ್ಥ ಆಗಿರೋದಿಲ್ಲ, ಏನೋ ಒಂದು ಅವ್ರು ಹೇಳ್ತಾರೆ ಅದು ಅರ್ಥ ಆಗಿರೋದಿಲ್ಲ, ಅದನ್ನು ನೀವು ಅವ್ರ ಹತ್ರ ಕೇಳಬೇಕು. ನಾನು ಕೇಳಿ ಪಡ್ಕೊಡ್ಬೇಕು, ಅದು ನನ್ನ ಹಕ್ಕು. ಈಗ ನಾನು ಕೇಳಬೇಕಾಗಿತ್ತು, ಅವ್ರು ಕೊಡೋದು ಅವ್ರ ಕಷ್ಟ, ಕೊಡೋದು ಅವ್ರದ್ದು ಕರ್ತವ್ಯ, ಕೇಳಿ ಅದನ್ನ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಹಕ್ಕನ್ನು ನಾವು ಕೇಳಲೇಬೇಕು. ಅದು ಶಿಕ್ಷಣದಲ್ಲಿ ಅಂತಲ್ಲ, ಯಾವುದೇ ಕಚೇರಿಯಲ್ಲಿ ಇರ್ಬೋದು ಅಥವಾ ಯಾವುದೇ ನಿಮ್ಮ ಸರ್ಕಾರಿ ಕೆಲಸಗಳಲ್ಲಾಗ್ಬೋದು. ನಿಮಗೇನು ಈಗ ಬೇರೆ ಬೇರೆ ಏನೆಲ್ಲ ನಿಮಗೆ ಕೆಲಸಗಳು ಬರುತ್ತವೆ, ನಮಗೆ ಬೇಕಾಗಿರ್ತದೆ ಸರ್ಕಾರದಿಂದ. ಬೀಳ್ಕೊಡುಗೆ ಸಮಾರಂಭ ಇತ್ತು. ಆ ದಿನವೇ ನಾನು ಅವರು ಕಲಿಸ್ಕೊಟ್ಟಂಥ ಕಲಿಕೆ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಆ ನಂತರ ದಮಯಂತಿ ಟೀಚರ್ ಅವರು, ನಾನು 4th ಸ್ಟ್ಯಾಂಡರ್ಡ್ ಕಾವೇರಿ ಟೀಚರ್ ಅಂತ ಒಬ್ಬರಿದ್ದರು, ಅವರು ಹೋಗುವಾಗ ನನಗೆ ದಮಯಂತಿ ಟೀಚರ್ ಅವರು ಬಂದಿದ್ದು ಮಧ್ಯದಲ್ಲಿ. ಅವರು ಅವಾಗಲಿಂದನೇ ನನಗೆ ಸಿಕ್ಕಿದ್ರು. ಹಾಗೆ ಇಬ್ಬರು ಟೀಚರ್ಸ್ ನನಗೆ ಕೈ ಹಿಡಿದು ನನ್ನನ್ನು ಕಲಿಸಿದಂತಹ ಇಬ್ಬರು ಟೀಚರ್ಸ್ಗಳು, ಅವ್ರ ಮಧ್ಯದಲ್ಲಿ ನಾನು ಒಬ್ಬಳು ಶಿಕ್ಷಕಿಯಾಗಿ ಇಲ್ಲಿ ಬರಲಿಕ್ಕೆ ಮೀನಾ ಟೀಚರ್ ನನಗೆ ಅವಕಾಶ ಮಾಡಿಕೊಟ್ರು. ನಾ ಬಂದ ಕೂಡಲೇ ನನಗೆ ಹೊಸ ಪರಿಚಯ ಅಂತ ಹೇಳಿದರೆ ಜಯಪ್ರದ ಟೀಚರ್ ಅವರು. ಫಸ್ಟ್ ಡೇ ಅವರೇನೂ ಮಾತಾಡಿಲ್ಲ, ನನಗೆ ಭಯ ಇತ್ತು. ಟೀಚರೇ ಅವರು ಗೊತ್ತಿರೋ ಟೀಚರ್ಸ್ಗಳು, ಅವ್ರ ಮುಂದೆ ನನ್ನ ಟೀಚರ್ಸ್ ಅಂತೇಳಿ ನನಗೊಂಥರ ಎಜಿಟೇಷನ್, ಕೂರಕ್ಕೆ ನಿಲ್ಲಕ್ಕೆ ಎಲ್ಲ ಕಷ್ಟ. ಹಾಗೆ ಇವರು ಟೀಚರ್ ಗೊತ್ತಿಲ್ಲದ ಟೀಚರ್, ಇವರು ಹೇಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಆ ಥರ ಇತ್ತು ನನಗೆ. ಮತ್ತು ನನಗೆ ಒಂದು ಕೆಟ್ಟ ಯೋಚನೆ ಏನು ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟೆಡ್ ಟೀಚರ್ಸ್ ಬಂದು ಸರಿಯಾಗಿ ನೋಡ್ಕೊಳ್ಳಲ್ಲ. ನಾನು ಕೇಳಿದ್ದೀನಿ, ನಾನು ಟ್ರೈನಿಂಗ್ ಮಾಡುವಾಗ ಮೈಸೂರು ಕಡೆ ನಾನು ಟ್ರೈನಿಂಗ್ ಮಾಡಿದ್ದು. ಎಲ್ಲ ಟೀಚರ್ಸ್ಗಳು ಅಲ್ಲ, ಎಲ್ಲ ಶಾಲೆನೂ ಅಲ್ಲ. ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಸ್ ಅಂತ ಹೇಳಿದರೆ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ, ಆ ಥರ ಇತ್ತು. ಆದರೆ ನಮ್ಮ ಕೊಡಗಿನಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷೆ ಭವ್ಯ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ವಿಮಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಸ್ಟಿಎಂಸಿ ಸದಸ್ಯರು, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಚೆಯ್ಯಂಡಾಣೆ.